ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಮ ಅಟ್ಟಿ ತಾವ ಕುರಿ ಮೇಯಿಸ್ತಾ ಇದ್ದೆ. ಅವಾಗ ಒಬ್ಬ ಯಜಮಾನ ಬಂದು ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಅರಮನೆ ಕರ್ಕೊಂಬಂದ. ಅವಾಗ ಈ ಮಹಾರಾಣಿಯವ್ರ ಜೊತೆ ನನಗೆ ಮದುವೆ ಮಾಡಿಸ್ಬಿಟ್ರು. ಆಮೇಲೆ ಇವ್ರಿಗೆ ನಾನು ಕುರಿ ಕಾಯೋ ಹುಡುಗ ಅಂತ ಗೊತ್ತಾದ್ಮೇಲೆ ನನ್ನನ್ನ ದೇವಿ ಇರೋ ಜಾಗಕ್ಕೆ ತಳ್ಳಿಬಿಟ್ರು. ಅವಾಗ ಸಾಕ್ಷಾತ್ ದೇವಿನೇ ಪ್ರತ್ಯಕ್ಷ ಆಗಿ ನನ್ನ ನಾಲ್ಗೆ ಮೇಲೆ ತ್ರಿಶೂಲ ತಗೊಂಡ್ಬಿಟ್ಟು ಬರೆದ್ಬಿಟ್ಲು. ಆಮೇಲೆ ನಾನು ಕವಿರತ್ನ ಕಾಳಿದಾಸ ಆಗ್ಬಿಟ್ಟೆ. ಅಯ್ಯೋ ನಿಮ್ಮ ಸಾಕ್ ಮುಚ್ಚ್ರಿ ಬಾಯ್ನ. ಯಾವ್ದಾವ್ದೋ ಸಿನಿಮಾ ಕತೆ ಹೇಳಿ ನಮ್ ತಲೆ ಕೆಡ್ಸ್ಬೇಡಿ. ಆಗ್ಲಿಂದ ನಿಮ್ ಮಾತಿನೆಲ್ಲ ಸಹಿಸ್ಕೊಂಡು ತೆಪ್ಪಗಿದ್ದೀನಿ. ಇನ್ನು ಜಾಸ್ತಿ ಮಾತ್ರ ತೆಗ್ದು ಮೂತಿ ಮೇಲೆ ಇಟ್ಬಿಡ್ತೀನಿ. ಹೋಗ್ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ಅದನ್ನೆಲ್ಲ ಹೇಳುವುದಕ್ಕೆ ನೀನಾರು ರಾಕ್ಷಸಿ, ಅದನ್ನು ಹೇಳುವುದಕ್ಕೆ ನನ್ನ ಪ್ರಿಯತಮೆ ನನ್ನ ಶಾಕುಂತಲೆ ಇದ್ದಾಳೆ. ಅನ್ಪೂರ್ಣವ್ರೆ, ಗೌಡ್ರಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಹೇಗೆಗೋ ಆಡ್ತಾ ಇದ್ದಾರೆ. ಇವರು ಯಾರೆಂದು ಗೊತ್ತಾಗುತ್ತಿಲ್ಲವಲ್ಲ. ಹಾ, ಇವರು ನನ್ನ ಪ್ರಿಯತಮೆಯ ಸಖಿಯಲ್ಲವೇ? ಪ್ರಿಯತಮೆ, ನನಗ್ಯಾಕೋ ಈ ವಸ್ತ್ರದಲ್ಲಿರಲು ಆಗುತ್ತಿಲ್ಲ. ನಾನು ಈಗಲೇ ಹೋಗಿ ನನ್ನ ಪೋಷಾಕುಗಳನ್ನು ಧರಿಸಿ ಬರುತ್ತೇನೆ. ಅಯ್ಯೋ ಗೌಡ್ರೆ, ನಿಮ್ ರೂಮ್ ಇರೋದಿಲ್ಲಿ. ಏನಕ್ಕ ಇದು, ಗೌಡ್ರು ಕಾಳಿದಾಸ ಆಗ್ಬಿಟ್ಟಿದ್ದಾರೆ. ಅವ್ರು ಕಾಳಿದಾಸ ಆದ್ರೂ ಪರವಾಗಿಲ್ಲ, ಆದ್ರೆ ನಾನು ಅವ್ರ ದೃಷ್ಟಿಯಲ್ಲಿ ಶಾಕುಂತಲೆ ಆಗ್ಲಿಲ್ವಲ್ಲ. ಯಾವ ತೊಂದ್ರೆನೂ ಇಲ್ಲ, ನಾನಿಲ್ಲಿ ಸೇಫ್ ಆಗಿದ್ದೀನಿ. ಎಲ್ರು ನಾನು ಹೇಳಿದ್ದನ್ನ ನಂಬಿಟ್ಟಿದ್ದಾರೆ. ನಾನು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಅಂತ ಕೇಳಿ ತುಂಬಾ ಫೀಲ್ ಮಾಡ್ಕೊಂಡ್ರು. ಏನ್ ಸಮಾಧಾನದ ಮಾತು ಹೇಳಿದ್ದು. ನನಗಂತೂ ಕೆಟ್ಟ ಇರಿಟೇಷನ್ ಆಗ್ತಿತ್ತು. ಆದ್ರೂ ಏನ್ ಮಾಡೋದು, ನನ್ನ ಗುರಿ ತಲುಪೋಕ್ಕೋಸ್ಕರ ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಹೌದು, ಎಲ್ಲ ನಾನು ಅನ್ಕೊಂಡ ಹಾಗೆ ನಡೀತಾ ಇದೆ. ಅವ್ರುಗಳ ನಂಬಿಕೆ ಗಳಿಸ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಮಾಡಬೇಕೋ ಎಲ್ಲ ಮಾಡ್ತಿದ್ದೀನಿ. ಎಲ್ಲರೂ ನಾನು ಹೇಳಿದ್ದನ್ನ ನಂಬಿಟ್ಟಿದ್ದಾರೆ. ಆದರೆ ಆ ಗುಲಾಬಿ ಮಾತ್ರ ಸ್ವಲ್ಪ ಇರಿಟೇಟ್ ಮಾಡ್ತಾಳೆ. ಇಟ್ಸ್ ಓಕೆ, ಅವಳನ್ನ ಸಮರ್ಥನಿಂದ ಕಂಪ್ಲೀಟಾಗಿ ದೂರ ಮಾಡಬೇಕು ಅಂತಲೇ ನಾನು ಬಂದಿದ್ದೀನಿ ಅಂದಮೇಲೆ ಇದೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ಹಾಂ, ಅಣ್ಣ ಹೇಗಿದ್ದಾನೆ? ಸರಿನಮ್ಮ, ನೀನು ಅವನ ಕಡೆ ಸರಿಯಾಗಿ ಗಮನ ಕೊಡು. ಇಲ್ಲೆಲ್ಲ ನಾನು ನೋಡ್ಕೋತೀನಿ. ಈ ಆಶಿಕಾ ಏನು ಅಂತ ಆ ಗುಲಾಬಿಗೆ ಪ್ರೂವ್ ಮಾಡ್ತೀನಿ. ಆದಷ್ಟು ಬೇಗ ನಿಂಗೆ ಸ್ವೀಟ್ ನ್ಯೂಸ್ ಕೊಡ್ತೀನಿ. ಏನ್ರಿ ಅದು ಕೆ ಅಂತ ನಗ್ತಾ ಇದ್ದೀರಲ್ಲ? ನನ್ ಮುಖನ ಯಾವತ್ತು ನೋಡೇ ಇಲ್ವಾ ನೀವು? ಅನ್ಪೂರ್ಣವ್ರೆ, ನಿಮ್ಮನ್ನ ಗೌಡ್ರು ರಾಕ್ಷಸಿ ಅಂತ ಕರೆದ್ರಲ್ಲ, ಅದನ್ನ ನೆನ್ಪ್ ಮಾಡ್ಕೊಂಡು ನಗು ಬರ್ತಾ ಇದೆ. ಇಷ್ಟು ದಿನ ರಾಕ್ಷಸಿ ಅಂತ ಕರೆಯೋದಕ್ಕೆ ಒದ್ದಾಡ್ತಾ ಇದ್ರು, ಈಗ ಧೈರ್ಯವಾಗಿ ರಾಕ್ಷಸಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಇನ್ನೊಂದು ಸಲ ನನ್ನನ್ನ ರಾಕ್ಷಸಿ ಅಂದ್ರೆ ನಾನ್ ನಿಜವಾಗ್ಲೂ ರಾಕ್ಷಸಿ ಅಂತ ಪ್ರೂವ್ ಮಾಡ್ಬೇಕಾಗತ್ತೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ರಾಕ್ಷಸಿ ಫಸ್ಟು ಗೌಡ್ರು ಎಲ್ಲಿ ಹೋದ್ರು ಅಂತ ನೋಡಿ. ಅವ್ರು ಹೋಗಿ ಸ್ಪೀಡ್ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಹೌದಕ್ಕ, ಗೌಡ್ರಿಗೊಂದು ಫೋನ್ ಮಾಡೋದು ಒಳ್ಳೇದು. ನಾನ್ ಮಾಡಲ್ಲ. ನನ್ನನ್ನ ರಾಕ್ಷಸಿ ಅಂತ ಹೇಳಿದ್ದಾರೆ, ನಾನ್ ಯಾಕೆ ಅವ್ರಿಗೆ ಫೋನ್ ಮಾಡ್ಬೇಕು? ಅವ್ರೆಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ. ಅನ್ಪೂರ್ಣ, ಎಷ್ಟೇ ಆಗ್ಲಿ ಅವನು ನಿನ್ ಗಂಡ. ಏನೋ ಒಂದ್ ಮಾತ್ ಬರತ್ತೆ ಹೋಗತ್ತೆ, ಹಾಗೆಲ್ಲ ಹೇಳ್ಬಾರ್ದು. ಮೊದ್ಲು ಫೋನ್ ಮಾಡ ಅವ್ರಿಗೆ. ನಾನ್ ಮಾಡಲ್ಲ ಸೀತಮ್ಮ, ಯಾರು ಏನೇ ಹೇಳಿದ್ರು ನಾನ್ ಮಾಡಲ್ಲ. ಎಲ್ರು ಮುಂದೆ ನನ್ನನ್ನ ರಾಕ್ಷಸಿ ಅಂತ ಕರೆದು ನನಗೆ ಅವಮಾನ ಮಾಡಿದ್ದಾರೆ. ನಾನ್ ಯಾಕೆ ಅವ್ರಿಗೆ ಫೋನ್ ಮಾಡ್ಬೇಕು? ಅಲ್ಲ, ಬರ್ಲಿ ಅವ್ರ ಮನೆಗೆ, ಗ್ರಾಚಾರ ಬಿಡಿಸ್ತೀನಿ ಅವ್ರದ್ದು. ತೆಪ್ಪ ಕುತ್ಕೊಳ್ರಿ. ದೇವಿ, ಶಾಕುಂತಲೆ, ಹೇಗಿದೆ ನನ್ನ ಪೋಷಾಕು? ಬೋರೆಗೌಡ್ರು ರಾಕು, ಮನೆಯವರೆಲ್ಲ ಶಾಕು. ಗೌಡ್ರಿ, ಏನ್ರಿ ನಿಮ್ಮ ಅವತಾರ?
ಪ್ರಿಯತಮೆ, ಹಾ. ನಿನ್ನಿಂದಲೇ ನಾನು ಕಾಳಿದಾಸನಾಗಿದ್ದು. ಹಾ ಅಯ್ಯೋ ನಿಮ್ಮ ಇನ್ನೊಂದ್ಸಲ ಶಾಕುಂತಲ ಇದೆ ನಾಲ್ಗೆ ಕಿತ್ ಬಿಸಾಕ್ಬಿಡ್ತೀನಿ ಅಷ್ಟೇ. ಏಯ್ ರಾಕ್ಷಸಿ, ಸುಮ್ಮನೆ ನಿಂತುಕೋ. ದೇವಿ, ಇವಳು ಇನ್ನೂ ಇಲ್ಲೇ ಇದ್ದಾಳೆ. ಇವಳನ್ನು ಆದಷ್ಟು ಬೇಗ ಹೊರಗೆ ಕಳಿಸೆಂದು ನಾನು ಹೇಳಿಲ್ಲವೇ? ತೊಲಗಿಸು ಇವಳನ್ನು. ಯಾರಲ್ಲಿ? ಯಾರು ಇಲ್ಲ ಅಲ್ಲಿ, ಗೋಡೆ ಮೇಲೆ ಹಲ್ಲಿ. ಈ ರಾಜ್ಯದಲ್ಲಿ ನನ್ನನ್ನು ಕಾಪಾಡುವರಾರಿಲ್ಲವೇ? ಏನಾಗಿದೆ ಈ ನಗರಕ್ಕೆ? ಅಯ್ಯೋ ನಿಮ್ಮ ನಗರಕ್ಕೇನಾಗಿಲ್ಲ, ಆಗಿರೋದ್ ನಿಮ್ಗೆ. ಹೋಗಿ ಮೊದ್ಲು ಬಟ್ಟೆನ ಬದಲಾಯಿಸ್ಕೊಂಡ್ ಬನ್ನಿ, ಸುಮ್ನೆ ಲೂಸ್ ತರ ಆಡ್ಬೇಡಿ. ರಾಕ್ಷಸಿ, ಸುಮ್ಮನೆ ನಿಂತುಕೋ. ಅಯ್ಯೋ ಈಗ ಗೌಡ್ರೆ, ನಿಮ್ಮನ್ನ ಈ ವೇಷದಲ್ಲಿ ನೋಡೋಕ್ ಆಗ್ತಿಲ್ಲ. ಯಾವ ನಾಟಕದ ಕಂಪನಿಯಿಂದ ಇದನ್ನ ತಗೊಂಡ್ ಬಂದ್ರಿ? ಯಾರಿದು ನನ್ನ ವಸ್ತ್ರದ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುತ್ತಿರುವವರು? ಇವರನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ. ಎಲ್ಲಿ ನೋಡಿದೆ ನೆನಪಾಗುತ್ತಿಲ್ಲ. ಮುಂದೆ ನೆನಪಾಗಬಹುದು. ಗೌಡ್ರೆ, ಹಾ, ನಾನ್ ನೆನ್ಪಿದ್ದೀನಾ? ನೀವು ನೆನಪಾಗುತ್ತಿಲ್ಲ. ನೀವು ಯಾವ ರಾಜ್ಯದ ರಾಜಕುಮಾರಿ? ನಿಮಗೆ ಇಲ್ಲೇನು ಕೆಲಸ? ಅಕ್ಕ ಪಕ್ಕ. ಪ್ರಿಯೆ, ಪ್ರಾಣಸಖಿ, ಪ್ರಿಯತಮೆ, ಕರೆದ್ರಾ? ನಿನ್ನನ್ನು ಕರೆದಿಲ್ಲ ರಾಕ್ಷಸಿ. ಮುದ್ದು 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 ರಾಕ್ಷಸಿ, ಮುದ್ದು 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 ರಾಕ್ಷಸಿ, ಮುದ್ದು ರಾಕ್ಷಸಿ. ಯವ್ವ. ಪ್ರಿಯೆ, ಪ್ರಾಣಕಾಂತೆ, ಶಾಕುಂತಲೆ, ಇವರು ನನ್ನನ್ನು ಇಷ್ಟೊಂದು ತುಚ್ಛವಾಗಿ ನೋಡುತ್ತಿದ್ದರು. ನೀನು ಸುಮ್ಮನೆ ನಿಂತಿರುವೆಯಲ್ಲ. ನನಗೆ ಅವಮಾನವಾಗುವುದು ನಿನಗೆ ಸಮ್ಮತಿಯೇ? ಗೌಡ್ರೆ, ಇಷ್ಟೊಂದು ಅಪ್ಪಟ ಕನ್ನಡ ನನಗೆ ಬರೋದಿಲ್ಲ. ಇಷ್ಟು ಶುದ್ಧವಾದ ಕನ್ನಡ ಬರ್ಬೇಕು ಅಂತ ಹೇಳಿದ್ರೆ ಸಂಪರ್ಕಿಸಿ ಕೈಲಾಶ್ ಮಳವಳ್ಳಿ. ನಮ್ ಗುರುಗಳು. ಪ್ರಿಯೆ, ಹಾ